ವಿಜಯಪುರ ಮುಂದಿನ ದಿನಗಳಲ್ಲಿ ವಿಜಯಪುರ ಪಟ್ಟಣದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡುವುದಾಗಿ ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ ಹೇಳಿದರು. ವಿಜಯಪುರ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು, ಕೆಲವು ಕಾರ್ಯಾಚರಣೆ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಜಯಪುರ ಪಟ್ಟಣದಲ್ಲಿ ಸುಗಮ ಸಂಚಾರಕ್ಕೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಅವರ ಆದೇಶದಂತೆ ಸುಗಮ ಸಂಚಾರಕ್ಕೆ ಬೀದಿಬದಿ ವ್ಯಾಪಾರಿಗಳ ಸ್ಥಳಾಂತರ ಮಾಡುವುದಾಗಿ ಹೇಳಿದರು. ಕಳೆದ ವಾರವಷ್ಟೇ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿಜಯಪುರ ಪಟ್ಟಣದಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ಇಲ್ಲವೆಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿ ಅವರ ಆದೇಶದಂತೆ ಬೀದಿಬದಿ ವ್ಯಾಪಾರಿಗಳ ರಸ್ತೆಗೆ ಅಡ್ಡಲಾಗಿದ್ದು ತೆರವು ಕಾರ್ಯಾಚರಣೆ ನಡೆಸಿ ಸುಗಮ ಸಂಚಾರ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದರು. ವಿಜಯಪುರ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಮುಗಿದ ನಂತರ ಫುಡ್ ಕೋರ್ಟ್ ವ್ಯವಸ್ಥೆ ಮಾಡಲಾಗುವುದು ಎಂದು ಪಟ್ಟಣದ ಜನತೆಗೆ ಭರವಸೆ ನೀಡಿದರು. ಒಂದೇ ವೇದಿಕೆಯಲ್ಲಿ ಎಲ್ಲಾ ತರಹದ ತಿಂಡಿ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡಲಾಗುವುದು. ಪುರಸಭಾ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡಲಾಗುವುದು ಎಂದರು. ಏನು ಪಟ್ಟಣದಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಮತ್ತು ಸಾರ್ವಜನಿಕರಿಗೆ ಓಡಾಟವನ್ನು ಮಾಡಲು ಈ ಹಿಂದೆ ಮಾನ್ಯ ಲೋಕಾಯುಕ್ತ SP ಅವರ ಕಚೇರಿಯಿಂದ ಇನ್ಸ್ಪೆಕ್ಟರ್ ಸಾರ್ ಅವರು ಭೇಟಿ ನೀಡಿ ಹಲವಾರು ಸೂಚನೆ ಸಲಹೆಗಳನ್ನು ನೀಡಿ ತುರ್ತಾಗಿ ಈ ಒಂದು ಸಾರ್ವಜನಿಕರ ಒಂದು ಓಡಾಟಕ್ಕೆ ಮತ್ತು ಒಂದು ಸುಗಮ ಸಂಚಾರಕ್ಕೆ ಕೆಲವು ಸೂಚನೆಗಳನ್ನು ನೀಡಿರುತ್ತಾರೆ. ಅದರನ್ವಯ ಇವತ್ತು ನಮ್ಮ ಒಂದು ಕಳೆದ ಒಂದು ವಾರದ ಕೆಳಗಡೆ ಎಲ್ಲರಿಗೂ ಸೂಚನೆ ಕೊಟ್ಟು ಅವರಿಗೆಲ್ಲ ಇಂಟಿಮೇಷನ್ ಕೊಟ್ಟಿದ್ದು, ಆ ಒಂದು ಪ್ರಯುಕ್ತ ಇವತ್ತು ನಮ್ಮ ಪಟ್ಟಣದಲ್ಲಿ ಕೆಲವೊಂದು ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ಎಲ್ಲೆಂದರಲ್ಲಿ ಇಟ್ಟಿರುವಂತಹ ಅಂಗಡಿ, ಚಿಕ್ಕ ಪುಟ್ಟ ಒಂದು ಗಾಡಿಗಳು ಅವು ಇವನ್ನೆಲ್ಲ ಇವತ್ತು ತೆರವುಗೊಳಿಸಿ ನಾಳೆಯಿಂದ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಲು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನಕ್ಕೆ ಸಾರ್ವಜನಿಕರೆಲ್ಲರೂ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೊಡ್ತಾರೆ. ಸರ್, ಸಂತೆಯಲ್ಲಿ ಡೈಲಿ ಮಾರ್ಕೆಟ್ ಮಾಡಬೇಕು ಅನ್ನೋದು ಜನದ್ದು ಇದಿದೆ. ತಾವು ಇದುವರೆಗೂ ಅದನ್ನ ಕ್ರಮ ಕೈಗೊಂಡಿಲ್ಲ, ಏನ್ ಮಾಡ್ತೀರಾ ಸರ್? ಇವತ್ತು ವಿಸಿಟ್ ಮಾಡಿದೀವಿ, ಅದನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ನಾವು, ನಮ್ಮ ಇಂಜಿನಿಯರ್ ಅವರು. ಹಾಗಾಗಿ ಅಲ್ಲಿ ಏನೇನು ಕ್ರಮಗಳು ತಗೋಬೇಕು, ಎಷ್ಟು ಅಂಗಡಿಗಳು ಬರುತ್ತೆ ಏನು ಅಂತ ಸರ್ವೆ ಮಾಡಿ, ಮತ್ತೆ ಒಂದು ಮುಂದಿನ ಒಂದು ಹಂತದಲ್ಲಿ ರಸ್ತೆ ಅಭಿವೃದ್ಧಿ ಪೂರ್ಣಗೊಂಡಿಲ್ಲ, ಮುಖ್ಯ ರಸ್ತೆಯ ಅದರ ಒಂದು ಫುಡ್ ಕೋರ್ಟ್ ಅನ್ನು ಮಾಡಬೇಕಂತಹ ಒಂದು ನಮ್ಮ ಒಂದು ಆಲೋಚನೆ ನಮ್ಮಿಬ್ಬರದ್ದು ಇದೆ. ಅದು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಸೂಕ್ತ ಒಂದು ಸ್ಥಳವನ್ನು ಗುರುತಿಸಿ ಆ ಒಂದು ಅನುದಾನವನ್ನು ನಾವು ಹೊಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರಗಳಲ್ಲಿ ವ್ಯಾಪಾರಸ್ಥರಾಗಿರಲಿ ನೈಟ್ ಏನು ಫುಡ್ ಇಲ್ಲೆಂದ್ರೆ ಅಲ್ಲಿ ಇಡ್ಲಿ ಮತ್ತೆ ಪಕೋಡ ಮತ್ತು ಈ ಒಂದು ಪಾನಿಪುರಿ ಇಂಥ ಚಿಕ್ಕ ಚಿಕ್ಕ ಅಂಗಡಿಗಳು ಅಂಗಡಿ ಬಂಡಿ ಮೇಲೆ ಇಟ್ಕೊಂಡು ಮಾರಾಟ ಮಾಡೋರಿಗೆ ಒಂದು ಸೂರು ಕಡೆಗೆ ತಂದು ಅವರಿಗೆ ಒಂದು ಫುಡ್ ಕೋರ್ಟ್ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿ ಆ ಒಂದು ಫುಡ್ ಕೋರ್ಟಲ್ಲೇ ಸಾರ್ವಜನಿಕವಾಗಿ ಒಂದು ಉತ್ತಮ ಪರಿಸರದ ಅಡಿಯಲ್ಲಿ ಅವರಿಗೆ ಊಟವನ್ನು ಸಾರ್ವಜನಿಕರು ಒದಗಿಸಬೇಕಂತಹ ಒಂದು ಆಲೋಚನೆ ಏನು ನಮ್ಮಲ್ಲಿದೆ. ಅದು ಸಹ ಒಂದು ರಸ್ತೆ ಕಂಪ್ಲೀಟ್ ಆದಮೇಲೆ ಒಂದು ಸೂಕ್ತ ಸ್ಥಳವನ್ನು ನಿಗದಿ ಮಾಡಿ ಸುಮಾರು ಒಂದು 20-30 ಬಂಡಿ ಅಂಗಡಿಗಳಲ್ಲಿ ಮೇಲೆ ಒಂದು ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡೋರಿಗೆ ಒಂದೇ ಕಡೆ ಅಂದ್ರೂ ಎಲ್ರಿಗೂ ಸಿಗೋದು ಅಂತಹ ಪ್ಲೇಸು, ಮತ್ತೆ ಅಲ್ಲಿ ಶುಚಿತ್ವವನ್ನು ಕಾಪಾಡ್ತೀವಿ, ನೀರಿನ ವ್ಯವಸ್ಥೆ ಮತ್ತು ಲೈಟಿಂಗ್ ವ್ಯವಸ್ಥೆ ಎಲ್ಲವನ್ನು ಮಾಡಿ ಒಂದು ಪಬ್ಲಿಕ್ಗೂ ಮತ್ತು ತೊಂದರೆ ಆಗದ ರೀತಿಯಲ್ಲಿ ಮತ್ತು ಅವ್ರಿಗೂ ವ್ಯಾಪಾರಸ್ಥರಿಗೂ ತೊಂದರೆ ಆಗೋ ರೀತಿಯಲ್ಲಿ ಒಂದು ಮುಂದಿನ ದಿನಗಳ ಕ್ರಮ ಕೈಗೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು ಎನ್ ಸತ್ಯನಾರಾಯಣ, ಚೀಫ್ ಆಫೀಸರ್, ವಿಜಯಪುರ.